ಶೃಂಗೇರಿಯಲ್ಲಿ ಓಟ್ ಚೋರಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಆ ಥರದೊಂದು ಮಾತು ಹೇಳಿದ್ರು. ನೋಡೋಣ, ಅದು ಏನೋ ಈಗೇನೋ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮುಂದೆ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ, ಕಾದು ನೋಡೋಣ. ಸಿದ್ದರಾಮಯ್ಯನವರೇ ಓಟ್ ಚೋರಿ ಅನ್ನುವಂತ ಪದ ಬಳಸಿ ಇದರಲ್ಲಿ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ಓಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆನೂ ಸಹ ಅವರಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಶೃಂಗೇರಿಯಲ್ಲಿ ಓಟ್ ಚೋರಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಆ ಥರದೊಂದು ಮಾತು ಹೇಳಿದ್ರು. ನೋಡೋಣ, ಅದು ಏನೋ ಈಗೇನೋ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮುಂದೆ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ, ಕಾದು ನೋಡೋಣ. ಸಿದ್ದರಾಮಯ್ಯನವರೇ ಓಟ್ ಚೋರಿ ಅನ್ನುವಂತ ಪದ ಬಳಸಿ ಇದರಲ್ಲಿ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ಓಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆನೂ ಸಹ ಅವರಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಶೃಂಗೇರಿಯಲ್ಲಿ ಓಟ್ ಚೋರಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಆ ಥರದೊಂದು ಮಾತು ಹೇಳಿದ್ರು. ನೋಡೋಣ, ಅದು ಏನೋ ಈಗೇನೋ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮುಂದೆ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ, ಕಾದು ನೋಡೋಣ. ಸಿದ್ದರಾಮಯ್ಯನವರೇ ಓಟ್ ಚೋರಿ ಅನ್ನುವಂತ ಪದ ಬಳಸಿ ಇದರಲ್ಲಿ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ಓಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆನೂ ಸಹ ಅವರಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಶೃಂಗೇರಿಯಲ್ಲಿ ಓಟ್ ಚೋರಿ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಆ ಥರದೊಂದು ಮಾತು ಹೇಳಿದ್ರು. ನೋಡೋಣ, ಅದು ಏನೋ ಈಗೇನೋ FIR ಆಗಿದೆ. ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮುಂದೆ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ, ಕಾದು ನೋಡೋಣ. ಸಿದ್ದರಾಮಯ್ಯನವರೇ ಓಟ್ ಚೋರಿ ಅನ್ನುವಂತ ಪದ ಬಳಸಿ ಇದರಲ್ಲಿ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ಓಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ಓಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆನೂ ಸಹ ಅವರಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.